ಹಾಯ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ಆಫ್ ಲೈಫ್. ನಾನು ಇದನ್ನು ಒಂದು ಹೊಸ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ರೆಸ್ಪೆಕ್ಟ್, ಗೌರವ. ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕಾಗುತ್ತೆ, ನಾವು ಅದೇ ರೀತಿ ಗೌರವ ತಗೊಳ್ಬೇಕಾಗುತ್ತೆ. ಇದು ಮೇಯ್ನಾಗಿರೋವಂಥದ್ದು. ಈಗ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಏನಂತ ಹೇಳಿದ್ರೆ ಇವತ್ತಿನ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ, ಯಾಕಂತ ಹೇಳಿದ್ರೆ ಇವತ್ತೊಂದು ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ಪ್ರತಿಯೊಬ್ಬರಿಗೂ. ಅವ್ರವ್ರದ್ದೇ ಆದ ಅವ್ರವ್ರದ್ದು ಕೆಲಸಗಳಲ್ಲಿ ಇರ್ತಾರೆ. ಕೆಲಸ ಇಲ್ಲ ಅಂತ ಹೇಳಿದ್ರು ಇವತ್ತಿನ ದಿನ ಬೆಳಿಗ್ಗೆ ಒಂದು ಗುಡ್ ಮಾರ್ನಿಂಗ್, ನೈಟ್ ಒಂದು ಗುಡ್ ನೈಟ್ ಹಾಕಿದರೆ ಮುಗಿದೋಯ್ತು. ಅದೇ ರೀತಿ ಎದುರು ಬದರಲ್ಲಿ ಸಿಕ್ಕಿದ್ರೂ ಕೂಡ ಹಾಯ್ ಬಾಯಿಲೇ ಜೀವನ ಕಳೆದೋಗ್ಬಿಡ್ತದೆ. ಅದೇ ರೀತಿಯಾಗಿ ಯಾರು ನಿಂತು ಅವರನ್ನು ಮಾತಾಡಿಸಿ ಯೋಗಕ್ಷೇಮ ವಿಚಾರಿಸೋಷ್ಟು ಇವತ್ತು ಯಾರು ಲೈಫಲ್ಲಿ ಫ್ರೀ ಇಲ್ಲ ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ಒಬ್ರಿಗೊಬ್ರು ಗೌರವ ಕೊಡೋದನ್ನು ನಾವು ಮನಪೂರ್ವಕವಾಗಿ ಅದನ್ನು ಮಾಡಬೇಕಾಗುತ್ತೆ. ನಿಮಗೊಂದು ಚಿಕ್ಕ ಒಂದು ಸ್ಟೋರಿ ಹೇಳ್ತೀನಿ ನಾನು. ಒಬ್ಬರು ಡಾಕ್ಟ್ರ್ ಇದ್ದರು, ಫೇಮಸ್ ಡಾಕ್ಟರ್. ಅವರು ಡೆಲ್ಲಿಲಿದ್ದರು. ಅವರ ಹಾಸ್ಪಿಟ್ಲಿಗೆ, ಅದು ಫೇಮಸ್ ಹಾಸ್ಪಿಟಲ್ ಅದು, ಅಲ್ಲಿಗೆ ಒಬ್ಬರು ಪೇಷಂಟ್ ಬಂದರು. ಒಂದು ವಯಸ್ಸಾದಂಥ ಒಬ್ಬರು ವ್ಯಕ್ತಿ ಅಲ್ಲಿಗೆ ಬಂದರು. ಅವರಿಗೆ TB ಕಾಯಿಲೆ ಇತ್ತು. ಆಗ ಆ ಡಾಕ್ಟ್ರ್ ಹತ್ರ ಬಂದಾಗ ಆ ಡಾಕ್ಟ್ರು ಒಮ್ಮೆ ಅವ್ರನ್ನೇ ನೋಡ್ತಾಯಿದ್ರು. ತಕ್ಷಣವೇ ಅವರಿಗೆ ಏನು ಮನಸ್ಸಿಗೆ ಬಂತು ಅಂತ ಗೊತ್ತಿಲ್ಲ, ತಕ್ಷಣವೇ ಹೋಗಿ ಸ್ಟೆಥೋಸ್ಕೋಪನ್ನು ಟೇಬಲ್ ಮೇಲಿಟ್ಟು ಅವರ ಕೋಟನ್ನು ಬಿಚ್ಚಿ ಹೋಗಿದೆ ವಯಸ್ಸಾದಂಥವರಿಗೆ ಅಡ್ಡ ನಮಸ್ಕಾರನ ಮಾಡ್ತಾರೆ ಆ ಡಾಕ್ಟ್ರು. ಎಲ್ಲರಿಗೂ ಅಲ್ಲಿ ಆಶ್ಚರ್ಯ, ಇಷ್ಟು ದೊಡ್ಡ ಫೇಮಸ್ ಡಾಕ್ಟ್ರು ಆ ವಯಸ್ಸಾದವರಿಗೆ ಹೋಗಿ ಈ ರೀತಿ ನೆಲದಲ್ಲಿ ಬಿದ್ದು ಅವ್ರು ಕಾಲು ಹಿಡಿತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು. ಆಗ ವಯಸ್ಸಾದವರು ಕೂಡ ಕೇಳ್ತಾರೆ, ಯಾಕೆಪ್ಪ ನೀವು ನಮ್ಮ ಕಾಲು ಹಿಡಿತಿದ್ದೀರಾ, ನಾನೊಬ್ಬ ಪೇಷಂಟ್ ನಿಮ್ಮ ಬಳಿಗೆ ಬಂದಿದ್ದೀನಿ ಟ್ರೀಟ್ಮೆಂಟ್ಸ್ಗೋಸ್ಕರ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸರ್ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ನೀವು ಕಲಿಸಿಕೊಟ್ಟಂಥ ವಿದ್ಯೆ, ಫಸ್ಟು ಮೊದಲ ಅಕ್ಷರ ಆದಿಂದ ಸ್ಟಾರ್ಟ್ ಆಗಿದ್ದು, ಇವತ್ತು ನಾನು ಈ ಡಾಕ್ಟ್ರಾಗಿ ಮುಂದುವರೆದಿದ್ದೀನಿ. ನಿಮಗೆ ನಾನು ಏನು ಗೌರವ ಕೊಡಬೇಕು ಅದನ್ನು ನಾನು ಕೊಡ್ತೀನಿ, ದಯವಿಟ್ಟು ನನ್ನನ್ನು ನಿಮ್ಮ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇದೇ ಅಲ್ವಾ ಗೌರವ ಅನ್ನೋದು, ರೆಸ್ಪೆಕ್ಟ್ ಅನ್ನೋದು. ಅವರು ಕೂಡ ಅದೇ ರೀತಿ ಅವ್ರನ್ನ ತುಂಬ ಕೂರಿಸಿ ಅವರ ಬಗ್ಗೆ ಕೇಳ್ತಾರೆ. ನೀನು ಇಷ್ಟು ದೊಡ್ಡ ಫೇಮಸ್ ಡಾಕ್ಟ್ರಾಗಿದೆ, ಆದರೆ ನೀನು ನನ್ನ ವಿದ್ಯಾರ್ಥಿ ಅಂತ ಗೊತ್ತಿರಲಿಲ್ಲಪ್ಪ, ನಿನಗೆ ನನ್ನದೊಂದು ದೊಡ್ಡ ಸಲಾಮ್ ಅಂತ ಅವರು ಕೂಡ ಎದ್ದು ನಿಂತು, ಆ ವಯಸ್ಸಾದವರು ಅವರು ಕೂಡ ಎದ್ದು ನಿಂತು ಅವರಿಗೆ ಒಂದು ಸೆಲ್ಯೂಟ್ ಹೊಡಿತಾರೆ. ನೋಡಿ, ಇದೇ ಅಲ್ವಾ ರೆಸ್ಪೆಕ್ಟ್ ಅನ್ನೋದು. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಅವರು ಅವ್ರಿಗೆ ಬಗ್ಗೆ ರೆಸ್ಪೆಕ್ಟ್ ಕೊಟ್ಟರು, ಇವ್ರ ಬಗ್ಗೆ ರೆಸ್ಪೆಕ್ಟ್ನ ಕೊಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಲೈಫಲ್ಲಿ ನಾವು ಕೂಡ ಅಷ್ಟೇ ಇದನ್ನು ನಾವು ಅಳವಡಿಸ್ಕೊಳ್ಬೇಕು. ಇದೇ ರೀತಿಯಾಗಿ ಇನ್ನೊಂದು ಸ್ಟೋರಿ ಜೊತೆಗೆ ನಾಳೆ ಬರ್ತೀನಿ. ಬಾಯ್.